ಅತ್ಯಂತ ನಿಷ್ಠುರ, ಪ್ರಾಮಾಣಿಕ, ಸ್ನೇಹಮಯಿ, ಅತ್ಯಂತ ಹಿರಿಯ ರಾಜಕಾರಣಿಗಳಾದಂಥ ಪೂಜ್ಯ ವೆಂಕಟರಮಣಪ್ಪನವರ ಇವತ್ತು ನಿಧನ ಇಡೀ ರಾಜ್ಯಕ್ಕೆ ನೋವು ತಂದಿದೆ. ನನಗಂತೂ ವೈಯಕ್ತಿಕವಾಗಿ ನನ್ನ ತಂದೆ ಸ್ಥಾನದಲ್ಲಿ ಇದ್ಕೊಂಡು ಸುಮಾರು 30-35 ವರ್ಷಗಳು ನಮ್ಮನ್ನು ತಿದ್ದಿ ತೀಡಿ ರಾಜಕೀಯದಲ್ಲಿ ನಮ್ಮನ್ನು ಬೆಳೆಸೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ನಾವು ಯಾವಾಗಲೂ ಅವರಿಂದ ಕಲಿಯೋದು ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅವರಿಗೆ ಕ್ವಾಲಿಫಿಕೇಷನ್ನು, ಎಜುಕೇಷನ್ನು ಕಡಿಮೆ ಇರ್ಬೋದು, ಆದರೆ ಕಾಮನ್ ಸೆನ್ಸು, ನಾಲೆಡ್ಜು, ಬುದ್ಧಿವಂತಿಕೆ, ಆಚಾರ ವಿಚಾರ ಈಗಿನ ರಾಜಕಾರಣಿಗಳು ವೆಂಕಟರಮಣಪ್ಪನವರ ಹತ್ರ ಕಲಿಯೋದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಒಂದು ಸಲ ಒಂದು ಮಾತು ಕೊಟ್ಟರೆ ಆ ಮಾತಿನಿಂದ ಹಿಂದಕ್ಕೆ ಹೋಗದೇ ಇರುವಂಥ, ಒಂದು ಸಲ ಒಂದು ಆಶ್ವಾಸನೆ ಕೊಟ್ಟರೆ ಅದನ್ನು ಪ್ರಾಮಾಣಿಕ ಈಡೇರಿಸುವಂತಹ ಮತ್ತು ಯಾವಾಗಲೂ ಬಡವರ ಪರ, ಶೋಷಿತರ ಪರ, ದಮನಿತರ ಪರ ಸದಾ ಚಿಂತನೆ ಮಾಡಿ ಈ ರಾಜ್ಯದ ಜನರಿಗೆ ಒಳಿತನ್ನೇ ಮಾಡಿರುವಂಥ ವೆಂಕಟರಮಣಪ್ಪನವರ ಅಂತ್ಯ ಇವತ್ತು ಎಲ್ರಿಗೂ ದುಃಖ ಆಗಿದೆ. ಪಾವಗಡ ತಾಲೂಕಿನ ಮತ್ತು ತುಮಕೂರು ಜಿಲ್ಲೆ ರಾಜಕಾರಣದಲ್ಲಿ 40 ವರ್ಷಗಳ ಛಾಪನ್ನು ಒತ್ತಿ ಬಹುಶಃ ನನಗೆ ಈಗಿರುವ ರಾಜಕಾರಣಿಗಳ ಪೈಕಿ ಹಿಂದೆ ಈ ಜಿಲ್ಲೆಯನ್ನು ಆಳಿದ ರಾಜಕಾರಣಿಗಳ ಪೈಕಿ ಅತ್ಯಂತ ಮೇರು ಸ್ಥಾನದಲ್ಲಿ, ಮೇರು ವ್ಯಕ್ತಿತ್ವದಲ್ಲಿ ಯಾರಾದರೂ ವ್ಯಕ್ತಿ ನಾವು ನೋಡ್ಬೋದಾಗಿದ್ದರೆ ಅದು ಪೂಜ್ಯ ವೆಂಕಟರಮಣಪ್ಪನವರು ಮಾತ್ರ ಅಂತ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾಳ ನೋವಾಗಿದೆ. ಈಗಿನ ರಾಜಕಾರಣಿಗಳಿಗೆ ಆದರ್ಶಪ್ರಾಯರು, ನುಡಿದಂತೆ ನಡೆಯುವವ, ಪ್ರಾಮಾಣಿಕತೆಯನ್ನು ಮೆರೆಯುವವ ಮತ್ತು ಬಡಜನರನ್ನು ತಬ್ಬಿಕೊಂಡು ತನ್ನವರು ಅಂತ ಏನು ನಮ್ಮ ಹಿರಿಯ ನಮ್ಮ ಋಷಿಗಳು ಹೇಳಿದ್ದಾರೆ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವ ನಾರವ, ಇವ ನಾರವ, ಈ ನಾರ ಅನ್ನಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಪವಾದ ಆಗುವ ರೀತಿಯಲ್ಲಿ ವೆಂಕಟರಮಣಪ್ಪ ಜೀವನ ನಡೆಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬದವರು ಸಿಗಲಿ. ನಾವೆಲ್ಲರೂ ಸೇರಿ ಅವರ ಕುಟುಂಬದ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ.